ರಾಜ್ಯದಲ್ಲಿ ಹೊಸ ತಿಂಗಳು ಬರುತ್ತಿದ್ದಂತೆಯೇ ಹೊಸ ಬೆಲೆ ಏರಿಕೆಯ ಬರೆ ಬೀಳುತ್ತೆ. ಜನವರಿಯಲ್ಲಿ ಬಸ್ ದುಬಾರಿಯಾಯಿತು, ಫೆಬ್ರವರಿಯಲ್ಲಿ ಮೆಟ್ರೋ ದರ ಹೆಚ್ಚಾಯಿತು. ಇದೀಗ ಮಾರ್ಚ್ನಲ್ಲಿ ಮತ್ತೊಂದು ಶಾಕ್ ಎದುರಾಗಲಿದೆ. ಅದೇನು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಆಟೋ ಚಾಲಕ ಸಂಘಟನೆಗಳಿಂದ ಏನು ಇವತ್ತು ಕಿಲೋಮೀಟರ್ 15 ರೂಪಾಯಿ ಇದೆ, ಅದನ್ನು 20 ರೂಪಾಯಿಗೆ ಏರಿಸಬೇಕಂತ. ಬೆಂಗಳೂರು ಜನಕ್ಕೆ ಹೊಸ ಶಾಕ್ ಕೊಡಲು ತಯಾರಿ. ಬಸ್ ಮೆಟ್ರೋ ಬಳಿಕ ಆಟೋಮೀಟರ್ ದುಬಾರಿ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಹಾಗೂ ಮೆಟ್ರೋ ದರ ಹೆಚ್ಚಳ ಮಾಡಿ ನಮ್ಮ ಜೇಬಿಗೆ ಕತ್ತರಿ ಹಾಕಿವೆ. ಇದರ ಮಧ್ಯೆ ಶೀಘ್ರವೇ ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಆಟೋಮೀಟರ್ ದರ ಹೆಚ್ಚಳ ಮಾಡುವಂತೆ ಒತ್ತಡ ಬಂದಿದ್ದು, ಮಾರ್ಚ್ 12ರಂದು ದರ ಪರಿಷ್ಕರಣೆ ಸಭೆ ನಡೆಯಲಿದೆ. ಆಟೋ ದರ ಏರಿಕೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋಮೀಟರ್ ದರ 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. ಈಗ 1 ಕಿಲೋಮೀಟರ್ಗೆ 5 ರೂಪಾಯಿ ಹಾಗೂ 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡುವಂತೆ ಒತ್ತಾಯಿಸಲಾಗುತ್ತಿದೆ. ಅಂದರೆ ಕನಿಷ್ಠ ದರ 30 ರೂಪಾಯಿ ಬದಲಿಗೆ 40 ರೂಪಾಯಿ ಮಾಡುವುದಕ್ಕೆ ಮನವಿ ಮಾಡಲಾಗಿದೆ. ಈಗ ಆಟೋಗಳ ಸಿಎನ್ಜಿ 1 ಕೆಜಿಗೆ 88 ರೂಪಾಯಿ ಆಗಿದೆ. ಎಲ್ಪಿಜಿ ಕೆಜಿಗೆ 61 ರೂಪಾಯಿ ಆಗಿದೆ. ಹೀಗಾಗಿ ಆಟೋಮೀಟರ್ ದರ ಪರಿಷ್ಕರಣೆಗೆ ಸೂಕ್ತ ಸಮಯ ಕಡೆಯದಾಗಿ 2021ರಲ್ಲಿ ಆಟೋಮೀಟರ್ ದರ ಹೆಚ್ಚಳ ಮಾಡಲಾಗಿತ್ತು. ಆದ್ದರಿಂದ ಏರಿಕೆ ಮಾಡಲೇಬೇಕು ಅಂತ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. 8-9 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ. ಆಗಿನ ಬೆಲೆಗೂ ಈಗಿನ ಬೆಲೆಗೂ ಎಲ್ಲಾ ರೇಟ್ಗಳು ಜಾಸ್ತಿ ಆಗಿದೆ. ಅದರಿಂದ ನಮ್ಮ ಆಟೋ ರೇಟ್ವೇ ಮೀಟರ್ ಎಲ್ಲ ಜಾಸ್ತಿ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಈ ಎಲ್ಲಾ ಸಾರಿಗೆಗಳ ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆ. ನಿತ್ಯ ಬಳಕೆ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ. ಆದ್ದರಿಂದ ಆಟೋ ಚಾಲಕರು ಜೀವನ ನಡೆಸುವುದು ಕಷ್ಟಕರವಾಗಿದೆ. ಹೀಗಾಗಿ ದರ ಹೆಚ್ಚಳ ಮಾಡಬೇಕು ಎಂದು ಆಟೋ ಸಂಘಟನೆಗಳು ಒತ್ತಾಯಿಸಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹೊಸ ತಿಂಗಳು ಬರುತ್ತಿದ್ದಂತೆಯೇ ಹೊಸ ಬೆಲೆ ಏರಿಕೆಯ ಬರೆ ಬೀಳುತ್ತೆ. ಜನವರಿಯಲ್ಲಿ ಬಸ್ ದುಬಾರಿಯಾಯಿತು, ಫೆಬ್ರವರಿಯಲ್ಲಿ ಮೆಟ್ರೋ ದರ ಹೆಚ್ಚಾಯಿತು. ಇದೀಗ ಮಾರ್ಚ್ನಲ್ಲಿ ಮತ್ತೊಂದು ಶಾಕ್ ಎದುರಾಗಲಿದೆ. ಅದೇನು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಆಟೋ ಚಾಲಕ ಸಂಘಟನೆಗಳಿಂದ ಏನು ಇವತ್ತು ಕಿಲೋಮೀಟರ್ 15 ರೂಪಾಯಿ ಇದೆ, ಅದನ್ನು 20 ರೂಪಾಯಿಗೆ ಏರಿಸಬೇಕಂತ. ಬೆಂಗಳೂರು ಜನಕ್ಕೆ ಹೊಸ ಶಾಕ್ ಕೊಡಲು ತಯಾರಿ. ಬಸ್ ಮೆಟ್ರೋ ಬಳಿಕ ಆಟೋಮೀಟರ್ ದುಬಾರಿ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಹಾಗೂ ಮೆಟ್ರೋ ದರ ಹೆಚ್ಚಳ ಮಾಡಿ ನಮ್ಮ ಜೇಬಿಗೆ ಕತ್ತರಿ ಹಾಕಿವೆ. ಇದರ ಮಧ್ಯೆ ಶೀಘ್ರವೇ ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಆಟೋಮೀಟರ್ ದರ ಹೆಚ್ಚಳ ಮಾಡುವಂತೆ ಒತ್ತಡ ಬಂದಿದ್ದು, ಮಾರ್ಚ್ 12ರಂದು ದರ ಪರಿಷ್ಕರಣೆ ಸಭೆ ನಡೆಯಲಿದೆ. ಆಟೋ ದರ ಏರಿಕೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋಮೀಟರ್ ದರ 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. ಈಗ 1 ಕಿಲೋಮೀಟರ್ಗೆ 5 ರೂಪಾಯಿ ಹಾಗೂ 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡುವಂತೆ ಒತ್ತಾಯಿಸಲಾಗುತ್ತಿದೆ. ಅಂದರೆ ಕನಿಷ್ಠ ದರ 30 ರೂಪಾಯಿ ಬದಲಿಗೆ 40 ರೂಪಾಯಿ ಮಾಡುವುದಕ್ಕೆ ಮನವಿ ಮಾಡಲಾಗಿದೆ. ಈಗ ಆಟೋಗಳ ಸಿಎನ್ಜಿ 1 ಕೆಜಿಗೆ 88 ರೂಪಾಯಿ ಆಗಿದೆ. ಎಲ್ಪಿಜಿ ಕೆಜಿಗೆ 61 ರೂಪಾಯಿ ಆಗಿದೆ. ಹೀಗಾಗಿ ಆಟೋಮೀಟರ್ ದರ ಪರಿಷ್ಕರಣೆಗೆ ಸೂಕ್ತ ಸಮಯ ಕಡೆಯದಾಗಿ 2021ರಲ್ಲಿ ಆಟೋಮೀಟರ್ ದರ ಹೆಚ್ಚಳ ಮಾಡಲಾಗಿತ್ತು. ಆದ್ದರಿಂದ ಏರಿಕೆ ಮಾಡಲೇಬೇಕು ಅಂತ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. 8-9 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ. ಆಗಿನ ಬೆಲೆಗೂ ಈಗಿನ ಬೆಲೆಗೂ ಎಲ್ಲಾ ರೇಟ್ಗಳು ಜಾಸ್ತಿ ಆಗಿದೆ. ಅದರಿಂದ ನಮ್ಮ ಆಟೋ ರೇಟ್ವೇ ಮೀಟರ್ ಎಲ್ಲ ಜಾಸ್ತಿ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಈ ಎಲ್ಲಾ ಸಾರಿಗೆಗಳ ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆ. ನಿತ್ಯ ಬಳಕೆ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ. ಆದ್ದರಿಂದ ಆಟೋ ಚಾಲಕರು ಜೀವನ ನಡೆಸುವುದು ಕಷ್ಟಕರವಾಗಿದೆ. ಹೀಗಾಗಿ ದರ ಹೆಚ್ಚಳ ಮಾಡಬೇಕು ಎಂದು ಆಟೋ ಸಂಘಟನೆಗಳು ಒತ್ತಾಯಿಸಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹೊಸ ತಿಂಗಳು ಬರುತ್ತಿದ್ದಂತೆಯೇ ಹೊಸ ಬೆಲೆ ಏರಿಕೆಯ ಬರೆ ಬೀಳುತ್ತೆ. ಜನವರಿಯಲ್ಲಿ ಬಸ್ ದುಬಾರಿಯಾಯಿತು, ಫೆಬ್ರವರಿಯಲ್ಲಿ ಮೆಟ್ರೋ ದರ ಹೆಚ್ಚಾಯಿತು. ಇದೀಗ ಮಾರ್ಚ್ನಲ್ಲಿ ಮತ್ತೊಂದು ಶಾಕ್ ಎದುರಾಗಲಿದೆ. ಅದೇನು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ.
ಅದಕ್ಕೆ ನಮ್ಗೆ ಆಟೋದು ಬೆಲೆ ಜಾಸ್ತಿ ಮಾಡಲೇಬೇಕು. ನಮ್ಮ ಆಟೋ ಚಾಲಕ ಸಂಘಟನೆಗಳಿಂದ ಏನು ಇವತ್ತು ಕಿಲೋಮೀಟರ್ 15 ರೂಪಾಯಿ ಇದೆ, ಅದನ್ನು 20 ರೂಪಾಯಿಗೆ ಏರಿಸಬೇಕಂತ. ಬೆಂಗಳೂರು ಜನಕ್ಕೆ ಹೊಸ ಶಾಕ್ ಕೊಡಲು ತಯಾರಿ. ಬಸ್ ಮೆಟ್ರೋ ಬಳಿಕ ಆಟೋಮೀಟರ್ ದುಬಾರಿ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಹಾಗೂ ಮೆಟ್ರೋ ದರ ಹೆಚ್ಚಳ ಮಾಡಿ ನಮ್ಮ ಜೇಬಿಗೆ ಕತ್ತರಿ ಹಾಕಿವೆ. ಇದರ ಮಧ್ಯೆ ಶೀಘ್ರವೇ ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಆಟೋಮೀಟರ್ ದರ ಹೆಚ್ಚಳ ಮಾಡುವಂತೆ ಒತ್ತಡ ಬಂದಿದ್ದು ಮಾರ್ಚ್ 12ರಂದು ದರ ಪರಿಷ್ಕರಣೆ ಸಭೆ ನಡೆಯಲಿದೆ. ಆಟೋ ದರ ಏರಿಕೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋಮೀಟರ್ ದರ 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. ಈಗ 1 ಕಿಲೋಮೀಟರ್ಗೆ 5 ರೂಪಾಯಿ ಹಾಗೂ 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡುವಂತೆ ಒತ್ತಾಯಿಸಲಾಗುತ್ತಿದೆ. ಅಂದರೆ ಕನಿಷ್ಠ ದರ 30 ರೂಪಾಯಿ ಬದಲಿಗೆ 40 ರೂಪಾಯಿ ಮಾಡುವುದಕ್ಕೆ ಮನವಿ ಮಾಡಲಾಗಿದೆ. ಈಗ ಆಟೋಗಳ ಸಿಎನ್ಜಿ 1 ಕೆಜಿಗೆ 88 ರೂಪಾಯಿ ಆಗಿದೆ. ಎಲ್ಪಿಜಿ ಕೆಜಿಗೆ 61 ರೂಪಾಯಿ ಆಗಿದೆ. ಹೀಗಾಗಿ ಆಟೋಮೀಟರ್ ದರ ಪರಿಷ್ಕರಣೆಗೆ ಸೂಕ್ತ ಸಮಯ ಕಡೆಯದಾಗಿ 2021ರಲ್ಲಿ ಆಟೋಮೀಟರ್ ದರ ಹೆಚ್ಚಳ ಮಾಡಲಾಗಿತ್ತು. ಆದ್ದರಿಂದ ಏರಿಕೆ ಮಾಡಲೇಬೇಕು ಅಂತ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. 8-9 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ. ಆಗಿನ ಬೆಲೆಗೂ ಈಗಿನ ಬೆಲೆಗೂ ಎಲ್ಲಾ ರೇಟ್ಗಳು ಜಾಸ್ತಿ ಆಗಿದೆ. ಅದರಿಂದ ನಮ್ಮ ಆಟೋ ರೇಟ್ಗೆ ಮೀಟರ್ ಎಲ್ಲ ಜಾಸ್ತಿ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಈ ಎಲ್ಲಾ ಸಾರಿಗೆಗಳ ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆ. ನಿತ್ಯ ಬಳಕೆ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ. ಆದ್ದರಿಂದ ಆಟೋ ಚಾಲಕರು ಜೀವನ ನಡೆಸುವುದು ಕಷ್ಟಕರವಾಗಿದೆ. ಹೀಗಾಗಿ ದರ ಹೆಚ್ಚಳ ಮಾಡಬೇಕು ಎಂದು ಆಟೋ ಸಂಘಟನೆಗಳು ಒತ್ತಾಯಿಸಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹೊಸ ತಿಂಗಳು ಬರುತ್ತಿದ್ದಂತೆಯೇ ಹೊಸ ಬೆಲೆ ಏರಿಕೆಯ ಬರೆ ಬೀಳುತ್ತೆ. ಜನವರಿಯಲ್ಲಿ ಬಸ್ ದುಬಾರಿಯಾಯಿತು, ಫೆಬ್ರವರಿಯಲ್ಲಿ ಮೆಟ್ರೋ ದರ ಹೆಚ್ಚಾಯಿತು. ಇದೀಗ ಮಾರ್ಚ್ನಲ್ಲಿ ಮತ್ತೊಂದು ಶಾಕ್ ಎದುರಾಗಲಿದೆ. ಅದೇನು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ನಮ್ಮ ಆಟೋ ಚಾಲಕ ಸಂಘಟನೆಗಳಿಂದ ಏನು ಇವತ್ತು ಕಿಲೋಮೀಟರ್ 15 ರೂಪಾಯಿ ಇದೆ, ಅದನ್ನು 20 ರೂಪಾಯಿಗೆ ಏರಿಸಬೇಕಂತ. ಬೆಂಗಳೂರು ಜನಕ್ಕೆ ಹೊಸ ಶಾಕ್ ಕೊಡಲು ತಯಾರಿ. ಬಸ್ ಮೆಟ್ರೋ ಬಳಿಕ ಆಟೋಮೀಟರ್ ದುಬಾರಿ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಹಾಗೂ ಮೆಟ್ರೋ ದರ ಹೆಚ್ಚಳ ಮಾಡಿ ನಮ್ಮ ಜೇಬಿಗೆ ಕತ್ತರಿ ಹಾಕಿವೆ. ಇದರ ಮಧ್ಯೆ ಶೀಘ್ರವೇ ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಆಟೋಮೀಟರ್ ದರ ಹೆಚ್ಚಳ ಮಾಡುವಂತೆ ಒತ್ತಡ ಬಂದಿದ್ದು ಮಾರ್ಚ್ 12ರಂದು ದರ ಪರಿಷ್ಕರಣೆ ಸಭೆ ನಡೆಯಲಿದೆ. ಆಟೋ ದರ ಏರಿಕೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋಮೀಟರ್ ದರ 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. ಈಗ 1 ಕಿಲೋಮೀಟರ್ಗೆ 5 ರೂಪಾಯಿ ಹಾಗೂ 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡುವಂತೆ ಒತ್ತಾಯಿಸಲಾಗುತ್ತಿದೆ. ಅಂದರೆ ಕನಿಷ್ಠ ದರ 30 ರೂಪಾಯಿ ಬದಲಿಗೆ 40 ರೂಪಾಯಿ ಮಾಡುವುದಕ್ಕೆ ಮನವಿ ಮಾಡಲಾಗಿದೆ. ಈಗ ಆಟೋಗಳ ಸಿಎನ್ಜಿ 1 ಕೆಜಿಗೆ 88 ರೂಪಾಯಿ ಆಗಿದೆ. ಎಲ್ಪಿಜಿ ಕೆಜಿಗೆ 61 ರೂಪಾಯಿ ಆಗಿದೆ. ಹೀಗಾಗಿ ಆಟೋಮೀಟರ್ ದರ ಪರಿಷ್ಕರಣೆಗೆ ಸೂಕ್ತ ಸಮಯ ಕಡೆಯದಾಗಿ 2021ರಲ್ಲಿ ಆಟೋಮೀಟರ್ ದರ ಹೆಚ್ಚಳ ಮಾಡಲಾಗಿತ್ತು. ಆದ್ದರಿಂದ ಏರಿಕೆ ಮಾಡಲೇಬೇಕು ಅಂತ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. 8-9 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ. ಆಗಿನ ಬೆಲೆಗೂ ಈಗಿನ ಬೆಲೆಗೂ ಎಲ್ಲಾ ರೇಟ್ಗಳು ಜಾಸ್ತಿ ಆಗಿದೆ. ಅದರಿಂದ ನಮ್ಮ ಆಟೋ ರೇಟ್ಗೆ ಮೀಟರ್ ಎಲ್ಲ ಜಾಸ್ತಿ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಈ ಎಲ್ಲಾ ಸಾರಿಗೆಗಳ ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆ. ನಿತ್ಯ ಬಳಕೆ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ. ಆದ್ದರಿಂದ ಆಟೋ ಚಾಲಕರು ಜೀವನ ನಡೆಸುವುದು ಕಷ್ಟಕರವಾಗಿದೆ. ಹೀಗಾಗಿ ದರ ಹೆಚ್ಚಳ ಮಾಡಬೇಕು ಎಂದು ಆಟೋ ಸಂಘಟನೆಗಳು ಒತ್ತಾಯಿಸಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.